8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ಪುಟ 58ರಲ್ಲಿ ಬರುವಂತಹ ಕಂಡುಹಿಡಿಯಿರಿ ಇದರಲ್ಲಿ ಬರುವಂತಹ ಪ್ರಶ್ನೆ 2ರ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 2, ವಿಧಾನ 2ರಲ್ಲಿ ಸಂಖ್ಯಾ ಪದ್ಧತಿಯನ್ನು ವಿಸ್ತರಿಸುವ ಒಂದು ಮಾರ್ಗವೆಂದರೆ ಒಂದಕ್ಕಿಂತ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಸ್ಟ್ರಿಂಗ್ಗಳನ್ನು ಬಳಸುವುದು. ಉದಾಹರಣೆಗೆ ನಾವು 27ಕ್ಕೆ ಎ ಅನ್ನು ಬಳಸಬಹುದು. ಎಲ್ಲ ಸಂಖ್ಯೆಗಳನ್ನು ಪ್ರತಿನಿಧಿಸಲು ನೀವು ಈ ವ್ಯವಸ್ಥೆಯನ್ನು ಹೇಗೆ ವಿಸ್ತರಿಸಬಹುದು? ಇದನ್ನು ಮಾಡಲು ಹಲವು ಮಾರ್ಗಗಳಿವೆ. ನಾವು ಹಿಂದಿನ ವಿಡಿಯೋದಲ್ಲಿ ಹಸುಗಳ ಒಂದು ವಿಧಾನವನ್ನು ಅಂದರೆ ಹಸುಗಳನ್ನು ಯಾವ ರೀತಿಯಲ್ಲಿ ಎಣಿಕೆ ಮಾಡಬಹುದು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಅಲ್ಲಿ ಉಪಯೋಗಿಸಿದಂತಹ ವಿಧಾನದಲ್ಲಿ 2ನೇ ವಿಧಾನದಲ್ಲಿ ನಾವು ಏನು ಮಾಡ್ತೇವೆ, ಅಕ್ಷರಗಳನ್ನು ಉಪಯೋಗಿಸ್ತೇವೆ. ಅಂದರೆ ಇಂಗ್ಲೀಷ್ ಆಲ್ಫಬೆಟ್ಟಲ್ಲಿ ಬರುವಂತಹ ಅಕ್ಷರಗಳನ್ನು ಉಪಯೋಗಿಸಿ ನಾವು ಎಣಿಕೆಯನ್ನು ಮಾಡ್ತೇವೆ. ಅದೇ ವಿಧಾನವನ್ನು ನಾವು ಇನ್ನೂ ಕೂಡ ವಿಸ್ತರಿಸಿ ಎಷ್ಟು ಸಂಖ್ಯೆಗಳ ತನಕ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಕಲೀಲಿಕ್ಕಿದ್ದೇವೆ. ಸೊ ಪ್ರಶ್ನೆ 2ರಲ್ಲಿ 2ನೇ ವಿಧಾನವನ್ನು ಉಪಯೋಗಿಸಬೇಕು. 2ನೇ ವಿಧಾನ ಅಂತ ಹೇಳಿದರೆ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ನಾವು 2ನೇ ವಿಧಾನದಲ್ಲಿ ನೋಡಿದ್ದೇವೆ. ಈಗ ಯಾವುದೇ ಒಂದು ಸಂಖ್ಯೆಗಳನ್ನು ಆಗಿರ್ಬೋದು ಅಥವಾ ವಸ್ತುಗಳನ್ನು ಹಸುಗಳನ್ನು ಎಣಿಕೆ ಮಾಡಬೇಕು ಅಂತಾದರೆ ಅಲ್ಲಿ ಅಕ್ಷರಗಳನ್ನು ಉಪಯೋಗಿಸ್ತಾರೆ. ಅಂದರೆ ಈಗ 1 ಅಂತ ಹೇಳಿದರೆ ಎ ಅಕ್ಷರವನ್ನು ಉಪಯೋಗಿಸ್ತಾರೆ, 2 ಬಿ ಅಕ್ಷರವನ್ನು, ಹಾಗೆ 3 ಅಂತ ಹೇಳಿದರೆ ಸಿ ಅಕ್ಷರವನ್ನು. ಇದೇ ರೀತಿಯಲ್ಲಿ ಝಡ್ ಅಕ್ಷರ 26 ಅಂತ ಹೇಳಿದರೆ ಸಂಖ್ಯೆಗೆ ಝಡ್ ಅಕ್ಷರವನ್ನು ಉಪಯೋಗಿಸ್ತಾರೆ. ಇದನ್ನು ನಾವು ವಿಧಾನ 2ರಲ್ಲಿ ಕಲ್ತಿದ್ದೇವೆ. ನಾವು ಈಗ ಈ ವಿಧಾನವನ್ನು ವಿಸ್ತರಿಸಬೇಕು. ಅಂದರೆ ಇನ್ನೂ ಕೂಡ ಹೆಚ್ಚು ಸಂಖ್ಯೆಗಳನ್ನು ಯಾವ ರೀತಿಯಲ್ಲಿ ಬರೆಯಬಹುದು ಅಂತ ಹೇಳಿ ಇದನ್ನು ವಿಸ್ತರಿಸಿ ತೋರಿಸಬೇಕು. ಇದನ್ನು ಯಾವ ರೀತಿಯಲ್ಲಿ ಬರೀಬೋದು? ಸೊ ಇದನ್ನು ಬರೀಲಿಕ್ಕೆ ನಾವೊಂದು ಫಾರ್ಮುಲಾವನ್ನು ಉಪಯೋಗಿಸ್ಬೋದು. ಫಾರ್ಮುಲಾ ಏನು ಅಂತ ಹೇಳಿದರೆ, ಮೊದಲ ಅಕ್ಷರ ಅಂದರೆ ನಮಗೀಗ 26ರ ತನಕ ನಾವು ಝಡ್ ಎನ್ನುವ ಸಂಖ್ಯೆಯಿಂದ ಇದನ್ನು ಪ್ರತಿನಿಧಿಸ್ಬೋದು. 27ನೇ ಸಂಖ್ಯೆಯನ್ನು ನಾವು ಯಾವ ರೀತಿಯಲ್ಲಿ ಬರೀಬೋದು, ಯಾವ ಅಕ್ಷರದ ಮೂಲಕ ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡುವ. ಸೊ ಮೊದಲನೇ ಅಕ್ಷರ ಗುಣಿಸು 26, ಯಾಕೆಂದರೆ ಒಟ್ಟು 26 ಅಕ್ಷರಗಳಿವೆ ಇಂಗ್ಲೀಷ್ ಆಲ್ಫಬೆಟ್ನಲ್ಲಿ. ನಂತರ 2ನೇ ಅಕ್ಷರ, ಇದನ್ನು ನೀವು ಬರೆದರೆ, ಈ ಫಾರ್ಮುಲಾವನ್ನು ಬರೆದರೆ ಮುಂದೆ ಬರುವಂತಹ ಅಂಕೆಗಳನ್ನು ನೀವು ಕಂಡುಹಿಡಿಬೋದು. ಅಂತ ಹೇಳಿದರೆ ಈಗ ಉದಾಹರಣೆಗೆ ಎ ಅಂತ ನೀವು ತೆಗೆದುಕೊಂಡ್ರೆ ಮೊದಲನೇ ಅಕ್ಷರ ಯಾವುದು? ಮೊದಲನೇ ಅಕ್ಷರ ಇಲ್ಲಿ ಎ ಆಗಿದೆ. ಸೊ ಮೊದಲನೇ ಅಕ್ಷರ ಎ ಅಂತ ಹೇಳಿದರೆ ಇದರ ಸಂಖ್ಯೆ ಎಷ್ಟು? ಇದರ ಸಂಖ್ಯೆ 1 ಆಗಿದೆ. ಸೊ 1 ಇಂಟು 26 ಪ್ಲಸ್ 2ನೇ ಅಕ್ಷರ ಕೂಡ ಇಲ್ಲಿ ಏನಾಗಿದೆ? ಎ ಆಗಿದೆ. ಸೊ ಇದರ ಸಂಖ್ಯೆ ಎಷ್ಟು? 1. ಸೊ 1 ಇಂಟು 26 ಅಂತ ಹೇಳಿದರೆ 26 ಪ್ಲಸ್ 1 ಅಂತ ಹೇಳಿದರೆ ಇದು ಆನ್ಸರ್ ನಮಗೆ 27 ಕೊಡ್ತದೆ. ಅದೇ ರೀತಿ ನಂತರ ನೆಕ್ಸ್ಟ್ ಸಂಖ್ಯೆ ಎ ಬಿ ಅಂತ ಹೇಳಿದರೆ ಇದನ್ನು ಹೇಗೆ ಬರೀಬೋದು? ಮೊದಲನೇ ಅಕ್ಷರ ಯಾವುದಿಲ್ಲಿ? ಎ ಆಗಿದೆ. ಎಯ ಸಂಖ್ಯೆ ನಂಬರ್ 1. ಸೊ 1 ಇಂಟು 26 ಪ್ಲಸ್ 2ನೇ ಸಂಖ್ಯೆಯಲ್ಲಿ ಬಿ ಆಗಿದೆ. ಬಿಯ ನಂಬರ್ ಎಷ್ಟು? 2. ಹಾಗಾಗಿ ಇಲ್ಲಿ 2. ಸೊ 1 ಗುಣಿಸು 26 ಅಂತ ಹೇಳಿದರೆ 26 ಪ್ಲಸ್ 2 ಅಂತ ಹೇಳಿದರೆ 28. ಹಾಗೆ ಎ ಸಿಯನ್ನು ಹೇಗೆ ಬರೆಯಬಹುದು? ಮೊದಲನೇ ಅಕ್ಷರ ಎ ಅಂದರೆ 1 ಗುಣಿಸು 26 ಪ್ಲಸ್ 2ನೇ ಅಕ್ಷರ ಸಿ ಆಗಿದೆ. ಸಿಯ ಸಂಖ್ಯೆ ಎಷ್ಟು? 3. ಸೊ 1 ಗುಣಿಸು 26 ಅಂತ ಹೇಳಿದರೆ 26 ಪ್ಲಸ್ 3. ಸೊ ಇದು ನಿಮಗೆ 29 ಅನ್ನು ಕೊಡ್ತದೆ. ಈ ರೀತಿಯಲ್ಲಿ ನೀವು ಮಾಡ್ತಾ ಹೋಗ್ಬೋದು. ಮಾಡ್ತಾ ಹೋದಾಗೆ ಎ ಝಡ್ ಅಂತ ಹೇಳಿದರೆ ಹೇಗೆ ಬರೀಬೋದು? ಎ ಝಡ್ ಅಂತ ಹೇಳಿದರೆ ಮೊದಲನೇ ಅಕ್ಷರ ಎ ಅಂತ ಹೇಳಿದರೆ 1, ನಂತರ 26 ಪ್ಲಸ್ 2ನೇ ಅಕ್ಷರ ಝಡ್ ಆಗಿದೆ. ಝಡ್ಡಿನ ಸಂಖ್ಯೆ ಎಷ್ಟು? 26 ಆಗಿದೆ. ಸೊ 26. ಸೊ ಇದು ಎಷ್ಟನ್ನು ಕೊಡ್ತದೆ? 26 ಗುಣಿಸು 1 ಅಂತ ಹೇಳಿದರೆ 26 ಪ್ಲಸ್ 26 ಅಂತ ಹೇಳಿದರೆ ನಿಮಗೆ ಇಲ್ಲಿ ಉತ್ತರ 52 ಅಂತ ಬರ್ತದೆ.
ಸೊ ಈ ರೀತಿಯಲ್ಲಿ 52 ಸಂಖ್ಯೆ ತನಕ ನಾವಿದನ್ನು ಪ್ರತಿನಿಧಿಸ್ಬೋದು. ಆಮೇಲೆ ಮುಂದೆ ಕೂಡ ನಿಮಗೆ ಇದನ್ನು ಇನ್ನೂ ಕೂಡ ಪ್ರತಿನಿಧಿಸಬೇಕು ಅಂತಾದರೆ ನೆಕ್ಸ್ಟ್ AZನ ನಂತರ ಬರುವಂಥ ಸಂಖ್ಯೆ ಯಾವುದು? AZನ ನಂತರ ಬರುವಂಥದ್ದು BA ಅಂತ ಹೇಳಿದರೆ ಹೇಗೆ ಬರೀಬೋದು? ಮೊದಲನೇ ಅಕ್ಷರ ಏನಾಗಿದೆ ಇಲ್ಲಿ? ಮೊದಲನೇ ಅಕ್ಷರ B ಆಗಿದೆ. ಸೊ B ಅಂತ ಹೇಳಿದರೆ ನಾವಿಲ್ಲಿ ಯಾವ ಸಂಖ್ಯೆಯನ್ನು ಉಪಯೋಗಿಸ್ತೇವೆ? B ಅಂತ ಹೇಳಿದರೆ 2. ಸೊ ಹಾಗಾಗಿ ಇಲ್ಲಿ 2 ಅನ್ನು ಬರೀಬೇಕು. 2 ಇಂಟು 26 ಪ್ಲಸ್ ಎರಡನೇ ಅಕ್ಷರ ಎಯ ಸಂಖ್ಯೆ ಎಷ್ಟು? ಎಯ ಸಂಖ್ಯೆ 1. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ? 1. ಸೊ ಇದು ಎಷ್ಟು ಸಂಖ್ಯೆಯನ್ನು ನಿಮಗೆ ಕೊಡ್ತದೆ? 26 ಗುಣಿಸು 2 ಅಂತ ಹೇಳಿದರೆ 52 ಪ್ಲಸ್ 1 ಅಂದರೆ 53. ಹಾಗೆ ನೆಕ್ಸ್ಟ್ ನೀವು ಬಿ ಅಂತ ಮಾಡಿದರೆ ಬಿ ಅಂತ ಹೇಳಿದರೆ 2 ಇಂಟು 26 ಪ್ಲಸ್ ಎರಡನೇ ಅಕ್ಷರ ಕೂಡ ಬಿ ಆಗಿದೆ ಅಂದರೆ 2. ಸೊ 52 ಪ್ಲಸ್ 2 ಅಂತ ಹೇಳಿದರೆ 54 ಕೊಡ್ತದೆ. ಈ ರೀತಿಯಲ್ಲಿ ನೀವು ಪುನಃ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಮುಂದುವರಿಸ್ಕೊಂಡು ಹೋದರೆ ಇದೇ ರೀತಿಯಲ್ಲಿ ನಿಮಗೆ BZ, ಆಮೇಲೆ ನೆಕ್ಸ್ಟ್ CA, ಆಮೇಲೆ CB, CZ, ಹಾಗೆ ಕೊನೆಗೆ ZZ ತನಕ ನೀವು ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಈ ರೀತಿಯಲ್ಲಿ ನೀವು ಸಂಖ್ಯೆಗಳನ್ನು ಪ್ರತಿನಿಧಿಸ್ಬೋದು ಅಕ್ಷರವನ್ನು ಉಪಯೋಗಿಸಿ. ನಂತರ ನಾವೀಗ ಎರಡನೇ ಕ್ವಶನನ್ನು ನೋಡುವ. ಇಲ್ಲಿ ಕೊಟ್ಟಿರುವಂತಹ ಮೂರನೇ ಕ್ವಶನನ್ನು ನೋಡುವ. ನಿಮ್ಮದೇ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂರನೇ ಕ್ವಶನ್ ಕೊಟ್ಟಿದ್ದಾರೆ, ನಿಮ್ಮದೇ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ ಅಂತೇಳಿ. ಅಂದರೆ ನಾವಿಲ್ಲಿ ಯಾವುದೇ ಸಂಖ್ಯೆಗಳನ್ನು ಉಪಯೋಗಿಸಬಾರ್ದು, ನಮ್ಮದೇ ಆಗಿರುವಂಥ ಕೆಲವೊಂದು ಚಿಹ್ನೆಗಳನ್ನು ಉಪಯೋಗಿಸಿ ನಾವು ಸಂಖ್ಯಾ ಪದ್ಧತಿಯನ್ನು ಇಲ್ಲಿ ಮಾಡಬೇಕು. ಸೊ ಯಾವ ರೀತಿಯಲ್ಲಿ ಅದನ್ನು ಮಾಡ್ಬೋದು? ಸೊ ಅದನ್ನು ಮಾಡಲಿಕ್ಕೆ ಮೊದಲಿಗೆ ನೀವು ಯಾವುದಾದ್ರೂ ಒಂದು ಸಿಂಬಲನ್ನು ತೆಗೆದುಕೊಳ್ಳಿ. ಮೂರನೇ ಕ್ವಶನಿಗೆ ಆನ್ಸರ್. ಈಗ ಉದಾಹರಣೆಗೆ ನಾನಿಲ್ಲಿ 1 ಅಂತ ಹೇಳಿದರೆ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ 2 ಅಂತ ಹೇಳಿದರೆ ಸರ್ಕಲನ್ನು ತೆಗೆದುಕೊಳ್ತೇನೆ. 3 ಅಂತ ಹೇಳಿದರೆ ಸ್ಕ್ವೇರನ್ನು ತೆಗೆದುಕೊಳ್ತಾ ಇದ್ದೇನೆ. 4 ಅಂತ ಹೇಳಿದರೆ ನೆಕ್ಸ್ಟ್ ರೆಕ್ಟ್ಯಾಂಗಲನ್ನು ತೆಗೆದುಕೊಳ್ತಾ ಇದ್ದೇನೆ. 5 ಅಂತ ಹೇಳಿದರೆ ಸ್ಟಾರನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ರೀತಿಯಲ್ಲಿ ಸಿಂಬಲ್ಗಳನ್ನು ತೆಗೆದುಕೊಂಡು ಇದನ್ನು ಒಂದು ಸಂಖ್ಯಾ ಪದ್ಧತಿಯಾಗಿ ನೀವು ಬರೀಬೋದು. ಅಂದರೆ ಉದಾಹರಣೆಗೆ ಈಗ ಇಲ್ಲಿ 3 ಸ್ಕ್ವೇರ್ ಇದೆ ಅಂತ ಹೇಳಿದರೆ ಏನರ್ಥ? ಈಗ 1 ಸ್ಕ್ವೇರ್ ಅಂತ ಹೇಳಿದರೆ ಇದು ಯಾವುದಕ್ಕೆ ಸಮವಾಗಿದೆ? ನಂಬರ್ 3ಕ್ಕೆ ಸಮವಾಗಿದೆ ಅಂತ ಹೇಳಿದರೆ 3 ಪ್ಲಸ್ 3 ಪ್ಲಸ್ 3. ಸೊ ಇದು ಯಾವುದಕ್ಕೆ ಸಮವಾಗಿದೆ? ಇದು 9ಕ್ಕೆ ಸಮವಾಗಿದೆ. ಅದೇ ರೀತಿ ಈಗ ಇಲ್ಲಿ 4 ಟ್ರ್ಯಾಂಗಲ್ಗಳನ್ನು ಹಾಕಿದರೆ ಇದು ಯಾವ ನಂಬರಿಗೆ ಸಮವಾಗಿದೆ? ಒಂದು ಟ್ರ್ಯಾಂಗಲ್ ಅಂತ ಹೇಳಿದರೆ ನಂಬರ್ 1. ಸೊ 1 1 1 1 ಅಂತ ಹೇಳಿದರೆ ಇದು ನಾವು 4 ಅಥವಾ ಅದಕ್ಕಿಂತ ಹೆಚ್ಚಿನ ನಂಬರ್ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ಬೇರೆ ಬೇರೆ ನಂಬರ್ಸ್ಗಳನ್ನು ಹಾಗೆ ಬೇರೆ ಬೇರೆ ಚಿಹ್ನೆಗಳನ್ನು ಉಪಯೋಗಿಸಿ ಈ ಸಂಖ್ಯೆಗಳನ್ನು ಪ್ರತಿನಿಧಿಸ್ಬೋದು. ಅಥವಾ ಈಗ ಉದಾಹರಣೆಗೆ ಇಲ್ಲಿ ರೆಕ್ಟ್ಯಾಂಗಲನ್ನು ಕೊಟ್ಟರೆ ಇಲ್ಲಿ ಎರಡು ರೆಕ್ಟ್ಯಾಂಗಲ್ಗಳನ್ನು ಕೊಟ್ಟರೆ ಒಂದು ರೆಕ್ಟ್ಯಾಂಗಲ್ ಅಂತ ಹೇಳಿದರೆ 4. ಸೊ 4 ಹಾಗೆ ಇನ್ನೊಂದು ರೆಕ್ಟ್ಯಾಂಗಲ್ ಇದೆ. ಸೊ ಇದು 8 ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ನೀವು ಚಿಹ್ನೆಗಳಾಗಿ ಬೇರೆ ಸಂಖ್ಯೆಗಳನ್ನು ಕೊಡ್ಬೋದು ಅಥವಾ ಬೇರೆ ಭಾಷೆಯ ಅಕ್ಷರಗಳನ್ನು ಕೂಡ ಉಪಯೋಗಿಸ್ಬೋದು ಅಥವಾ ಬೇರೆ ಚಿಹ್ನೆಗಳನ್ನು ಕೂಡ ಉಪಯೋಗಿಸ್ಬೋದು. ಸೊ ಯಾವುದು ನಿಮಗೆ ಸೂಕ್ತ ಅಂತ ಕಾಣ್ತದೆ ಆ ರೀತಿಯ ಚಿಹ್ನೆಗಳನ್ನು ಉಪಯೋಗಿಸಿ ನಿಮ್ಮದೇ ಆಗಿರುವಂತಹ ಒಂದು ಸಂಖ್ಯಾ ಪದ್ಧತಿಯನ್ನು ಈ ರೀತಿಯಲ್ಲಿ ರಚಿಸ್ಬೋದು.